ಫೋನ್ ಟ್ಯಾಪಿಂಗ್ ಬಗೆಗಿನ ಆರೋಪ ಪ್ರತ್ಯಾರೋಪ ಶುರುವಾಗಿದೆ. ಏನಾಗಾದ್ರೆ ಯಾರ ಫೋನ್ ಟ್ಯಾಪ್ ಆಗ್ತಾ ಇದೆ, ಯಾಕೆ ಇಲ್ಲಿ ದೇವೇಗೌಡರನ್ನು ಸಿದ್ದರಾಮಯ್ಯನವರು ಎಳೆದು ತಂದಿದ್ದಾರೆ? ರಾಜ್ಯ ಸರ್ಕಾರದಲ್ಲಿ ಫೋನ್ ಟ್ಯಾಪಿಂಗ್ ಆರೋಪ ಬಂದಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಪ್ರತಿಪಕ್ಷದವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸ್ವಪಕ್ಷೀಯರ ಫೋನ್ ಟ್ಯಾಪ್ ಮಾಡ್ತಿದ್ದಾರೆ ಅಂತೇಳಿ ಪ್ರತಿಪಕ್ಷ ಆರೋಪವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ದವರದ್ದೇ ಫೋನ್ ಟ್ಯಾಪ್ ಮಾಡ್ತಿದ್ದಾರೆ ಅಂತೇಳಿ SP ನೇತೃತ್ವದಲ್ಲಿ ಅನಧಿಕೃತ SIT ರಚನೆ ಆಗಿದೆ ಅಂತೇಳಿ ಆರ್ ಅಶೋಕ್ ಅವರು ವ್ಯಂಗ್ಯವಾಡಿದ್ದಾರೆ. ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಕುಮಾರಸ್ವಾಮಿ ಅವರು ಹೇಳ್ತಿರೋದು ಎಲ್ಲ ಸರ್ಕಾರದಲ್ಲೂ ಕೂಡ ಫೋನ್ ಟ್ಯಾಪಿಂಗ್ ಆಗತ್ತೆ ಅಂಥೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆದರೆ ಇವರು ನೋಡಿದರೆ ಪತಿವ್ರತೆ ಥರ ಆಡ್ತಿದ್ದಾರೆ ಅಂತ ಹೇಳುವಂಥ ಮಾತುಗಳನ್ನು ಹೇಳಿದ್ದಾರೆ. ಮುಖ್ಯಮಂತ್ರಿ ಆಗೋಕೆ DKC ಆ್ಯಂಡ್ ಟೀಮ್ ಮೇಲೆ ಬೇಹುಗಾರಿಕೆಯನ್ನು ನಡೆಸಲಾಗ್ತಾ ಇದೆ ಅನ್ನೋಂಥದ್ದು ಇಲ್ಲಿರುವ ಪ್ರಮುಖ ಆರೋಪ. ಕುಮಾರಸ್ವಾಮಿ ಮತ್ತು ಆರ್ ಅಶೋಕ್ ಮಾತಿಗೆ ಕಾಂಗ್ರೆಸ್ ಕೂಡ ಕೌಂಟರ್ ಕೊಟ್ಟಿದೆ. ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮದು ಹಾಲು ಜೇನಿನಂತಹ ಸಂಬಂಧ, ಇದಕ್ಕೆ ಹುಳಿ ಹಿಂಡುವ ಯತ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ದು ಸಿದ್ದರಾಮಯ್ಯನವರು. ಅದಕ್ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಹಾಲು ಜೇನು ಆಗಿದ್ದಾರೆ. 2018ರಲ್ಲಿ ನಿರ್ಮಲಾನಾಥ ಶ್ರೀಗಳ ಫೋನ್ ಟ್ಯಾಪಿಂಗ್ ಅನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಕುಮಾರಸ್ವಾಮಿ ಸರ್ಕಾರ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಫೋನ್ ಟ್ಯಾಪಿಂಗ್ ಮಾಡಿದ್ರು ಅಂತ ಹೇಳಿ, ಕುಮಾರಸ್ವಾಮಿಗೆ ಟ್ಯಾಪಿಂಗ್ ಕಲಿಸಿದ್ದು ಪೂಜ್ಯ ತಂದೆಯವರು ಇರಬಹುದು ಅಂತ ಹೇಳಿ ದೇವೇಗೌಡರ ಬಗ್ಗೆಯೂ ಕೂಡ ಒಂದು ಬಾಣ ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಪ್ರಧಾನಿ ಮಾಡಿದಂತಹ ಸೀತಾರಾಮ್ ಕೇಸರಿ ಅವರ ಫೋನ್ ಟ್ಯಾಪಿಂಗ್ ಅನ್ನು ಮಾಡಿದ್ರು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಅಂತ ಹೇಳಿ ದೇವೇಗೌಡರ ಹೆಸರನ್ನು ಉಲ್ಲೇಖಿಸದೆ ಚಾಟಿ ಬೀಸುವಂತಹ ಕೆಲಸವನ್ನು CM ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಮಾಜಿ ಪ್ರಧಾನಿ ಹೆಸರು ಎಳೆದು ತಂದಿದ್ದಕ್ಕೆ ಛಲವಾದಿ ನಾರಾಯಣಸ್ವಾಮಿ ಅವರು ಸಿಡಿಮಿಡಿಗೊಂಡಿದ್ದಾರೆ. ಅವರು ಆರೋಪ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು 2 ಬಾರಿ CM ಆಗಿದ್ದವರು, ಅವರು ಗೊತ್ತಿದ್ದೇ ಹೇಳಿರ್ತಾರೆ. ಆದರೆ ಇಲ್ಲಿ ಅನವಶ್ಯಕವಾಗಿ ದೇವೇಗೌಡರನ್ನ ಎಳೆದು ತಂದಿದ್ದು ಸರಿಯಲ್ಲ, ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ಸರಿಯಲ್ಲ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಯಾರ್ಯಾರು ಏನೇನು ಮಾತನಾಡ್ತಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ನನಗಿರ್ತಕ್ಕಂಥ ಅನುಭವದಲ್ಲಿ ಎಲ್ಲ ಸರ್ಕಾರಗಳಲ್ಲೂ ಈ ಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಕೆಲವರು ಪಾಪ ಅದೇನೋ ಹೇಳ್ತಾರಲ್ಲ ಪತಿವ್ರತೆ ಅಂತ ಹೇಳಿ ಆ ಥರ ನಡ್ಕೊಳ್ಳೋಕೆ ಟ್ರೈ ಮಾಡಿ. ಸರ್ಕಾರ ನಡೆಸೋರು ನಾವು, ನಮಗೆ ಹೆಚ್ಚು ಮಾಹಿತಿ ಇರುತ್ತೆ ವಿನಃ ಅವರಿಗೆ ಹೆಚ್ಚು ಮಾಹಿತಿ ಇರೋದಿಲ್ಲ. ಅವ್ರಿಗೆ ಯಾರು ಹೇಳಿದ್ದಾರೆ? ಗೂಢಚರ್ಯರು, ಇಂಟೆಲಿಜೆನ್ಸ್ನವರು ಅವರಿಗೆ ಹೇಳಿದ್ದಾರೆ. ಯಾವುದೂ ಸಹ ಅಂಥ ಬೆಳವಣಿಗೆಗಳೇ ಯಾವುದೂ ಇಲ್ಲ. ಯಾರ ಫೋನನ್ನು ಯಾರು ಟ್ಯಾಪ್ ಮಾಡೋದು ಅಧಿಕೃತವಾಗಿ ನಮಗಂತೂ ಯಾವುದೂ ಗಮನದಲ್ಲಿ ಇಲ್ಲ. ಫೋನ್ ಟ್ಯಾಪ್ ಮಾಡಿ ಅವರೆಲ್ಲೋದ್ರು ಇಲ್ಲೆಲ್ಲೋದ್ರು ಅವ್ರು ಯಾರ ಹತ್ರ ಮಾತಾಡಿದ್ರು ಅಂಥದ್ದೆಲ್ಲ ನಡೆಯುವಂಥ ಅಗತ್ಯನೂ ಇಲ್ಲ, ನಡೀತಾನೂ ಇಲ್ಲ. ಈಗಾಗಲೇ ಯಾರ್ಯಾರು DK ಶಿವಕುಮಾರ್ ಪರವಾಗಿದ್ದಾರೆ ಅವರ ಚಲನವಲಯಗಳನ್ನು ನೋಡುವಂಥದ್ದಕ್ಕೆ ಮುಖ್ಯಮಂತ್ರಿಗಳು ಒಬ್ಬ SP ನೇತೃತ್ವದ ಒಂದು ತಂಡವನ್ನೇ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಬೇರೆ ಬೇರೆ ಅಪೋಸಿಷನ್ ಅವ್ರಿಗೆ ಹೆಂಗೆ SITಗಳನ್ನು ಮಾಡ್ತಾ ಇದ್ರು, ಇವ್ರಿಗೊಂದು SIT ಮಾಡಿದ್ದಾರೆ. ಕಾಣದ SIT, ಇವೆಲ್ಲ ಕಾಣುವ SIT, ಆದೇಶ ಮಾಡಿ SIT ಮಾಡಿದ್ದಾರೆ. ಇದು ಆದೇಶ ಇಲ್ಲದೆ ಮಾಡ್ತಾ ಇದ್ದಾರೆ. ಯಾರ್ಯಾರು ಹೋಗ್ತಾರೆ, ಎಲ್ಲೆಲ್ಲಿ ಸೇರ್ತಾರೆ, ಇವ್ರ ಫೋನ್ಗಳಲ್ಲಿ ಏನೇನು ಮಾತಾಡ್ತಾರೆ, ಫೋನ್ ಟ್ಯಾಪಿಂಗ್ ಅಂತಾನೆ ಹೇಳ್ಬೋದು, ಮಾಡ್ತಾ ಇದ್ದಾರೆ. ನಾನು ಇವತ್ತವರೆಗೂ ಆ ಚೀಫ್ ಮಿನಿಸ್ಟರ್ ವಿಚಾರ ನಾನು ಮಾತಾಡಿದೆ. ಎನಿ ಪಾಯಿಂಟ್ ಆಫ್ ಟೈಮ್ ನಮ್ಮ ವಿಚಾರ ಏನಿದ್ರು ನಾನುಂಟು ಚೀಫ್ ಮಿನಿಸ್ಟರ್, ನಮ್ಮ ಪಾರ್ಟಿ ಹೈಕಮಾಂಡ್ ಎಲ್ಲರೂ ಇದು ಕೆಲವು ಏನು ಡಿಸಿಷನ್ ಆಗಿದೆ ಅದಕ್ಕೆ ನಾವು ಭಾಗ್ಯ ಅನ್ನೋದು ಹೇಳಿದ್ದೀನಿ. ಬಿಟ್ರೆ ಮಿಕ್ಕಿದ್ ನಾನು ಯಾವತ್ತೂ ಹೇಳಿಲ್ಲ. ಅದು ಅವ್ರ ಅನುಭವದ ಮಾತು ಹೇಳಿದ್ದಾರೆ. ಇಸ್ ಎಕ್ಸ್ಪೀರಿಯನ್ಸ್ ಅಲ್ವಾ. ನನ್ನ ನೋಡಿದಾರಲ್ಲ, ಅವರು ಬೇರೆ ಪಾರ್ಟಿಲಿದ್ದಾಗೂ ನಾನು ನೋಡಿದ್ದಾರೆ, ನಮ್ಮ ಪಾರ್ಟಿಗೆ ಬಂದ ಮೇಲೂ ನೋಡಿದ್ದಾರೆ, ನನ್ನ ಹತ್ರದಿಂದ ನೋಡಿದಾರಲ್ಲ. ಅವರು ದೇವೇಗೌಡರ ಬಗ್ಗೆನೂ ಮಾತಾಡಿದ್ದಾರೆ. ದೇವೇಗೌಡರ ಬಗ್ಗೆ ಸಿದ್ದರಾಮಯ್ಯನವರು ಹಗುರವಾಗಿ ಮಾತಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಅವರು ನಿಮ್ಮ ಯಾವುದೇ ವಿಚಾರಕ್ಕೆ ಅವರು ಬರೋದೇ ಇಲ್ಲ. ಆದ್ರೆ ನೀವ್ಯಾಕೆ ಪದೇ ಪದೇ ಅವ್ರು ನೆನ್ಕೊಳ್ತೀರಿ? ನಿಮ್ಮ ಗುರುಗಳು ಅಂತ ಅದನ್ನ ನೆನ್ಕೊಂಡ್ರೆ ನನಗೇನೋ ಅಭ್ಯಂತರ ಇಲ್ಲ. ನನ್ನ ಗುರುಗಳು ನನಗೆ ರಾಜಕೀಯ ಕಲಿಸಿದವರು, ನಾನಿವತ್ತು ಮುಖ್ಯಮಂತ್ರಿ ಆಗಿದ್ರೆ ಅವ್ರ ಕಾರಣ ಅಂತ ನೀವೇನಾದ್ರೂ ಅನ್ಕೊಳ್ಳೋದಾದ್ರೆ ನಾವು ಅದರ ಬಗ್ಗೆ ಮಾತಾಡೋದಿಲ್ಲ. ಆದ್ರೆ ಪದೇ ಪದೇ ನೀವು ಎಳೆದು ತಂದು ಅವರ ಬಗ್ಗೆ ಮಾತಾಡೋದು ಸರಿ ಇದೆಯಾ?